ಸಂಸತ್ನಲ್ಲಿ ಇವತ್ತು ಕೂಡ ವಿಪಕ್ಷದವರು ಕೋಲಾಹಲವನ್ನ ಎಬ್ಬಿಸಿದ್ದಾರೆ. ಯಾವುದೇ ರೀತಿಯ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಸಂಸತ್ ಅಧಿವೇಶನದ 6ನೇ ದಿನವೂ ಕೂಡ ಸದನದಲ್ಲಿ ಕದನ. ಲೋಕಸಭೆ ರಾಜ್ಯಸಭೆಯಲ್ಲಿ ವಿಪಕ್ಷಗಳು ಗದ್ದಲ ಗಲಾಟೆಗೆ ಕಾರಣ ಆಗಿರೋದು. ದೆಹಲಿ ಹಿಂಸಾಚಾರದ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕುಳಿತಿವೆ. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಉಭಯ ಕಲಾಪಗಳನ್ನು ಮುಂದೂಡಲಾಗಿದೆ. ಲೋಕಸಭೆ ಕಲಾಪ ಸಂಜೆ 5 ಗಂಟೆಗೆ ಮುಂದೂಡಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ರಾಜ್ಯಸಭೆ ಕಲಾಪ ಆರಂಭ ಆಗಲಿಕ್ಕಿದೆ. ಇದೇ ವಿಪಕ್ಷದವರು ಹೇಳಿದ್ದೇನು ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು, ರಾಜೀನಾಮೆ ಕೊಟ್ಟ ನಂತರವೇ ಚರ್ಚೆ, ಅಲ್ಲಿವರೆಗೂ ಏನೂ ಇಲ್ಲ ಅಂತ ಹೇಳಿದ್ರು. ಈಗ ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಕಲಾಪ ನಡೆಯೋದಕ್ಕೆ ಬಿಡ್ತಾ ಇಲ್ಲ. ವಿಪಕ್ಷಗಳ ಈ ರೀತಿಯ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆಡಳಿತ ಪಕ್ಷದಿಂದ. ಇವತ್ತು ಹೇಳ್ತಾ ಇರೋದೇನಂತಂದ್ರೆ, ದೆಹಲಿ ಹಿಂಸಾಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದು ಕುಳಿತಿರೋದು. ಇದೇ ವಿಚಾರವಾಗಿ ಲೋಕಸಭೆ ರಾಜ್ಯಸಭೆಯಲ್ಲಿ ಗದ್ದಲ ಗಲಾಟೆ ಜೋರಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು, ಮೊದಲು ರಾಜೀನಾಮೆ ನಂತರ ಚರ್ಚೆ ಅಂತ ಹೇಳಿ. ರಾಜೀನಾಮೆ ಕೊಟ್ಟ ನಂತರವೂ ಕೂಡ ಚರ್ಚೆ ನಡೀತಾ ಇಲ್ಲ. ಒಂದೊಂದು ದಿನಕ್ಕೂ ಕೋಟಿ ಕೋಟಿ ಖರ್ಚಾಗುತ್ತೆ ಕಲಾಪ ನಡೆಯೋದಕ್ಕೆ. ಆದರೆ ಆ ದುಡ್ಡು ಯಾವ ರೀತಿ ವ್ಯರ್ಥವಾಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು ಆರೋಗ್ಯಪರ ಚರ್ಚೆ ಆಗ್ತಾ ಇಲ್ಲ. ಬಿಲ್ ಪಾಸಿಂಗ್ ಇದೆ ಈಗ, ಅದು ಕೂಡ ಅಲ್ಲ ಆಗ್ತಾ ಇಲ್ಲ. ಅದಕ್ಕೆ ಆಸ್ಪದವನ್ನು ಕೂಡ ಕೊಡ್ತಾ ಇಲ್ಲ. ಗಲಾಟೆ ಗಲಾಟೆ ಜೋರಾಗಿ ಗಲಾಟೆ ನಡೀತಾ ಇರೋದು. ದೆಹಲಿ ಹಿಂಸಾಚಾರದ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದು ಕುಳಿತಿರೋದು. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಉಭಯ ಕಲಾಪಗಳನ್ನು ಮುಂದೂಡಲಾಗಿದೆ. ಲೋಕಸಭೆ ಕಲಾಪ ಸಂಜೆ 5 ಗಂಟೆವರೆಗೂ. ಇನ್ನು ರಾಜ್ಯಸಭೆ ಕಲಾಪವೂ ಕೂಡ ಮುಂದೂಡಲಾಗಿತ್ತು. ಈಗ ಕೆಲವೇ ಕ್ಷಣಗಳಲ್ಲಿ ಕಲಾಪ ಆರಂಭ ಆಗಲಿಕ್ಕಿದೆ. माननीय सदस्यों के खिलाफ मुझे कार्रवाई करनी पड़ेगी जो सदन की मर्यादाओं परंपराओं को समाप्त करने का। सर, नाउ लेट अस टेक बिल, प्रमोद जी बिल लेने दे प्लीज. ಕಲಾಪ ಆರಂಭ ಆಗಿದೆ. ಆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ, ನೇರ ದೃಶ್ಯಾವಳಿಗಳು. बिल प्लीज अपनी अपनी जगह बैठे, बिल पर हम सब चर्चा आगे बढ़ाएं प्लीज. प्रमोद जी प्लीज आप सब सीट ले. ऑनरेबल त्रिची शिवाजी प्लीज टेक योर सीट. लेट अस स्टार्ट डिस्कसिंग प्लीज टेक योर सीट. आई विल कॉल. So please take your seats. I now call upon the members whose names have been received for participation in the discussion. Please अपनी सीट पर बैठे, डिस्कशन होने दें. The House will meet at 5:15 p.m. ಮತ್ತೆ ಕಲಾಪವನ್ನ ಮುಂದೂಡಲಾಗಿದೆ. ವಿಪಕ್ಷಗಳ ಗದ್ದಲ ಮುಂದುವರೆದಿದೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರುವಂತದ್ದು, ರಾಜ್ಯಸಭೆಯ ಕಲಾಪ ಆರಂಭ ಆಗಿ 1 ನಿಮಿಷನೂ ಆಗಲಿಲ್ಲ, ಮತ್ತೆ ಈಗ ಮುಂದೂಡಲಾಗಿದೆ. ವಿಪಕ್ಷಗಳ ಗದ್ದಲ ಗಲಾಟೆ ಜೋರಾಗಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಹೌಸ್ ಅಲ್ಲಿ. ಲೋಕಸಭೆ ಅಂತೂ ಸಂಜೆ 5 ಗಂಟೆಗೆ ಕಲಾಪ ಆರಂಭ ಆಗುತ್ತೆ. ಈ ಕಡೆ ರಾಜ್ಯಸಭೆಯದು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅನ್ನುವಂಥದ್ದಿತ್ತು. ಆ ಪ್ರಕಾರ ಆರಂಭನೂ ಆಯಿತು. ಅಷ್ಟೇ ವೇಗವಾಗಿ ಮತ್ತೆ ಮುಂದೂಡಲ್ಪಟ್ಟಿದೆ. ವಿಪಕ್ಷಗಳ ಗದ್ದಲ ಗಲಾಟೆಯಲ್ಲಿ ಮುಂದುವರೆದಿದೆ. ಹಿಂಸಾಚಾರದ ಚರ್ಚೆಗೆ ಬಿಗಿಪಟ್ಟನ್ನ ಹಿಡಿದು ಕುಳಿತಿವೆ ವಿಪಕ್ಷ.